ಒಂದು ಜಾನಪದ ಕಥೆಯ ಪ್ರಕಾರ ಇಂದ್ರನ ಮಗ ಜಯಂತ ಕುರಂಗ ಎಂಬ ರಾಕ್ಷಸನನ್ನು ಸಂಹರಿಸಲು ಹೋದಾಗ, ಕುರಂಗ ತಪ್ಪಿಸಿಕೊಂಡು ಹೋಗಿ ಒಂದು ಕಾಗೆಯ ಕಣ್ಣಿನಲ್ಲಿ ವಾಸಿಸತೊಡಗಿದ. ಸೀತೆ ಕಾಡಿನಲ್ಲಿ ಒಂಟಿಯಾಗಿದ್ದಾಗ ಅಲ್ಲಿ ಬಂದ ಆ ಕಾಗೆಯು ಸೀತೆಯನ್ನು ಕಂಡು ಮೋಹಗೊಂಡು ಅವಳ ಮೇಲೆ ದಾಳಿ ಮಾಡಿತು. ಕೋಪಗೊಂಡ ರಾಮ ಕಾಗೆ ಮೇಲೆ ಬಾಣ ಬಿಟ್ಟ. ಕಾಗೆ ಎಲ್ಲಿ ಹೋದರೂ ಅದು ಬಿಡಲಿಲ್ಲ. ಕಾಗೆಯು ಮರಳಿ ರಾಮನ ಹತ್ತಿರ ಬಂದು ಕ್ಷಮಿಸುವಂತೆ ಬೇಡಿಕೊಂಡಿತು. ಆಗ ರಾಮ ಒಮ್ಮೆ ಬಿಟ್ಟ ರಾಮನ ಬಾಣ ಎಂದು ಗುರಿ ತಪ್ಪುವುದಿಲ್ಲ. ನಿನ್ನ ಯಾವುದಾದರೂ ಒಂದು ಅಂಗವನ್ನು ಆ ಬಾಣಕ್ಕೆ ಕೊಡು ಎಂದನು. ಆಗ ಕಾಗೆ ಈ ಮೋಹಗೊಂಡ ಕಣ್ಣಿನಿಂದ ಇಷ್ಟೆಲ್ಲಾ ಆಗಿದ್ದು ಈ ಕಣ್ಣನ್ನು ಬಾಣಕ್ಕೆ ನೀಡುವುದಾಗಿ ಹೇಳಿತು. ರಾಮಬಾಣವು ಕಾಗೆಯ ಒಂದು ಕಣ್ಣಿನ ಮೇಲೆ ದಾಳಿ ಮಾಡಿ ಕಾಗೆಯ ಕಣ್ಣಲ್ಲಿದ್ದ ಕುರಂಗ ಎಂಬ ರಾಕ್ಷಸನನ್ನು ಸಂಹರಿಸಿತು. ಸೀತೆ ಕಾಗೆಗೆ, ನಾನು ಒಂಟಿಯಾಗಿದ್ದಾಗ ದಾಳಿ ಮಾಡಿದೆ, ಅದಕ್ಕೆ ನೀನು ಒಂಟಿಯಾಗಿ ತಿಂದರೆ ಹೊಟ್ಟೆ ತುಂಬದಿರಲಿ ಎಂದು ಶಾಪ ಕೊಟ್ಟಳು. ಅಂದಿನಿಂದ ಕಾಗೆ ಒಂಟಿಯಾಗಿ ತಿನ್ನದೆ ತನ್ನ ಬಳಗದೊಂದಿಗೆ ತಿನ್ನುತ್ತವೆ ಎಂದು ಪ್ರತೀತಿ.